ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಹೊರವಲಯದ ಸೇಡಂ ರಸ್ತೆಯಲ್ಲಿ ಮಾನವೀಯ ಕಲ್ಯಾಣ ಟ್ರಸ್ಟ್ ವತಿಯಿಂದ ನೂತನವಾಗಿ ಸ್ಥಾಪಿಸಲಾದ ಆನಂದ್ ಕುಟುಂಬ ಸೀನಿಯರ್ ಕಮ್ಯುನಿಟಿ ಲಿವಿಂಗ್ ಮತ್ತು ಅರುಜೀವ ಸಮಗ್ರ ಆರೋಗ್ಯ ಕೇಂದ್ರದ ಉದ್ಘಾಟನೆ ಸಮಾರಂಭ ವಿಜೃಂಭಣೆಯಿಂದ ಜರುಗಿತು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಸುತ್ತೂರು ಮಠದ ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು, ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಬಹುಮುಖ್ಯವಾಗಿದ್ದು ಎಸ್ಎಸ್ ಪಾಟೀಲ್ ಕುಟುಂಬವು ನೈಸರ್ಗಿಕವಾಗಿ ಗುಣಪಡಿಸುವ ಸೆಂಟರ್ ಉದ್ಘಾಟನೆ ಮಾಡಿರುವುದು ಶ್ಲಾಘನೀಯವಾಗಿದೆ ಎಂದು ಶುಭ ಕೋರಿದರು. ನಂತರ ಮಾತನಾಡಿದ ಸುತ್ತೂರು ಮಠದ ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಮಾನವೀಯ ಕಲ್ಯಾಣ ಟ್ರಸ್ಟ್ನ ಹಾಗೂ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ವತಿಯಿಂದ ಸ್ಥಾಪಿಸಲಾದ ಆನಂದ್ ಕುಟುಂಬ ಸೀನಿಯರ್ ಕಮ್ಯುನಿಟಿ ಲಿವಿಂಗ್ ಮತ್ತು ಅರುಜೀವ ಸಮಗ್ರ ಆರೋಗ್ಯ ಕೇಂದ್ರವು ಅತ್ಯುತ್ತಮವಾಗಿದ್ದು, ತಂದೆಯ ಕನಸನ್ನು ಮಕ್ಕಳು ಪೂರ್ತಿ ಮಾಡಿರುವುದು ಪ್ರಶಂಸನೀಯ ಎಂದರು. ಅರುಜೀವ ಹಾಗೂ ಆನಂದ ಕುಟುಂಬ ಈ ಎರಡರ ಉದ್ಘಾಟನೆಯಲ್ಲಿ ನಾವಿಲ್ಲಿ ಪಾಲ್ಗೊಂಡಿದ್ದೇವೆ. ಇದು ಎಸ್ ಪಾಟೀಲ್ ಅವರ ಒಂದು ಕನಸು. ಆ ಕನಸನ್ನು ಅವರ ಮಕ್ಕಳು ಇವತ್ತು ನನಸು ಮಾಡಿರುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಗುಲ್ಬರ್ಗದ ಒಂದು ಐಕಾನಿಕ್ ಪರ್ಸನಾಲಿಟಿ ಅಂದರೆ ಎಸ್ ಪಾಟೀಲ್ ಅಂತ ಹೇಳಬೇಕಾಗಿರುವಂಥದ್ದು. ಗ್ರೇಟ್ ವಿಷನರಿ ಮ್ಯಾನ್. ತುಂಬ ದೂರದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ದೊಡ್ಡ ಛಾಪನ್ನು ಮೂಡಿಸಿ ಈ ನಾಡಿಗೆ ದೊಡ್ಡ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಎಸ್ ಪಾಟೀಲ್ ಅವರು ಮಾಡಿದ್ದಾರೆ. ಬಹುಶಃ 10,000 ಜನರಿಗೆ ಉದ್ಯೋಗವನ್ನು ಕೊಡುವಂತಹ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಅದು ದೊಡ್ಡ ಸಾಧನೆ ದೇಶಕ್ಕೆ ಕೊಟ್ಟಿರುವಂತಹದ್ದು. ಅಂತಹ ಎಸ್ ಪಾಟೀಲ್ ಅವರ ಒಂದು ಕನಸನ್ನು ಅವರ ಮಗ ಲಿಂಗರಾಜು ಮತ್ತು ಸಿದ್ದು ಪಾಟೀಲ್ ಅವರೆಲ್ಲರೂ ಒಟ್ಟಾಗಿ ಸೇರಿ ಅದನ್ನು ಇವತ್ತು ಸಾಕಾರಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ತುಂಬ ಈ ನ್ಯಾಚುರೋಪತಿ ಆಯುರ್ವೇದದ ಬಗ್ಗೆ ತುಂಬ ನಂಬಿಕೆ ಇದ್ದಂತಹದ್ದವರಿಗೆ. ಅವರಿಗೆ ಆ ಒಂದು ನಂಬಿಕೆಯ ಶ್ರದ್ಧೆಯಿಂದಾಗಿ ನಮ್ಮ ಗುಲ್ಬರ್ಗಾದಲ್ಲಿ ಇಂತಹ ಒಂದು ವೃದ್ಧಾಶ್ರಮವನ್ನು ಮಾಡಬೇಕು. ಜೊತೆಗೆ ಇಲ್ಲಿ ವೆಲ್ನೆಸ್ ಪ್ರೋಗ್ರಾಮ್, ಆಯುರ್ವೇದ ಇರ್ಬೋದು, ನ್ಯಾಚುರೋಪತಿ ಇರ್ಬೋದು, ಪ್ರಾಕೃತಿಕ ಚಿಕಿತ್ಸೆಗಳನ್ನು ಜನಗಳಿಗೆ ಕೊಡಬೇಕು, ಉತ್ತಮ ಆರೋಗ್ಯವನ್ನು ಜನಗಳಿಗೆ ಕೊಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಅವರು ಚಿಂತನೆಯನ್ನು ಮಾಡಿ ನನ್ನ ಪ್ರಾರಂಭ ಮಾಡಿದ್ದಾರೆ. ನಿನ್ನೆ ತಾನೇ ನೀವೆಲ್ಲ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಓದಿದ್ರೆ NABH ಅವರೊಂದು ಗೈಡ್ಲೈನ್ ಕೊಟ್ಟಿದ್ದಾರೆ. ವೃದ್ಧಾಶ್ರಮವನ್ನು ಹೇಗಿರಬೇಕು, ಏನೇನು ವ್ಯವಸ್ಥೆ ಮಾಡಬೇಕು, ಹೇಗೆಲ್ಲ ಅಲ್ಲಿ ಸಿಬ್ಬಂದಿಗೆ ಅವರಿಗೆ ತರಬೇತಿಯನ್ನು ಕೊಟ್ಟಿರಬೇಕು ಅನ್ನುವಂಥ ವಿಚಾರಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನೋಡಿದಾಗ ಅವರು ಕೊಟ್ಟಿರುವಂತಹ ಎಲ್ಲ ಗೈಡ್ಲೈನ್ಸನ್ನು ಕೂಡ ಇವರು ಅಲ್ಲಿ ಬರೋದಕ್ಕೆ ಮುಂದೆ ಇವರು ಅದನ್ನೆಲ್ಲ ವ್ಯವಸ್ಥೆಗೊಳಿಸಿ ಅಳವಡಿಸಿಕೊಂಡಿರುವಂಥ ಕೆಲಸವನ್ನು ಇಲ್ಲಿ ಲಿಂಗರಾಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ಇಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ, ಅಭಿಮಾನ ಅನ್ನಿಸ್ತದೆ. ಇವತ್ತು ಮನುಷ್ಯನಿಗೆ ಏನು ಬೇಕಾಗಿ ಉತ್ತಮವಾಗಿ ಕೊಡುವಂತಹ ವ್ಯವಸ್ಥೆಯನ್ನು ಈ ಒಂದು ಮಾನವ ಕಲ್ಯಾಣ ಟ್ರಸ್ಟ್ ಆಶ್ರಯದಲ್ಲಿ ಇಲ್ಲಿ ಇವತ್ತು ವ್ಯವಸ್ಥೆಗೊಳಿಸಿದ್ದಾರೆ. ಇವತ್ತು ಗುಲ್ಬರ್ಗ ಇದೊಂದು ಈ ರಸ್ತೆನೇ ಹೇಳ್ತಾ ಇದ್ದಾರೆ ಲಿಂಗರಾಜ್ ಪಾಟೀಲ್ ಅವರು, ಹೆಲ್ತ್ ಹಬ್ ಆಗಿರುವಂತಹದ್ದು ಎಲ್ಲ ದೊಡ್ಡ ಆಸ್ಪತ್ರೆಗಳು ಈ ರಸ್ತೆಯಲ್ಲೇ ಇದೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಅದರ ಜೊತೆಗೆ ಮತ್ತೊಂದು ಸೇರ್ಪಡೆ ಇವತ್ತು ಅಂತಂದರೆ ಇವತ್ತಿನ ಈ ಒಂದು ಅನಂತ ಕುಟುಂಬ ಹಾಗೂ ಈ ಒಂದು ವೆಲ್ನೆಸ್ ಪ್ರೋಗ್ರಾಮ್ ಅರುಜೀವ ಇದರ ಒಂದು ಉದ್ಘಾಟನೆಯನ್ನು ಇಲ್ಲಿ ಮಾಡ್ತಾ ಇರುವಂತಹದ್ದು ಈ ಭಾಗದ ಜನಗಳಿಗೆ ಅತ್ಯಂತ ಉಪಯುಕ್ತ ಆಗಿರುವಂತಹದ್ದು. ಒಂದು ಮಾತನ್ನು ಹೇಳ್ತಾರೆ, ನಾವು ಎಷ್ಟು ದೀರ್ಘವಾಗಿ ಬದುಕು ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಆರೋಗ್ಯಪೂರ್ಣವಾಗಿ ಬದುಕು ಅನ್ನೋದು ಮುಖ್ಯ. ಆ ರೀತಿಯಲ್ಲಿ ಇವತ್ತು ನೋಡಬೇಕಾದ್ರೆ ಮನುಷ್ಯನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂದರೆ ಇಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು, ಆಹಾರವೇ ಆರೋಗ್ಯ, ಆಹಾರವೇ ಔಷಧ ಆಗಬೇಕು ಅಂತೇಳಿ. ಅಂದರೆ ಇವತ್ತು ನಮ್ಮ ದೇಹ ಅಂತಂದರೆ ಏನು, ವಾಟ್ ಅವರ್ ಆನ್ಸೆಸ್ಟರೇ ವಾಟ್ ವಿ ಈಟ್, ಅಷ್ಟೇ, ಬೇರೆ ಏನೂ ಅಲ್ಲ. ನಮ್ಮ ಹಿರಿಯರೇನು ತಿಂದಿದ್ರು, ನಾವೇನು ತಿಂತಾ ಇದ್ದೀವಿ ಅದೇ ನಮ್ಮ ದೇಹ ಆಗಿರುವಂತಹದ್ದು. ಆ ದೃಷ್ಟಿಯಿಂದ ಆಹಾರ, ಆಚಾರ, ವಿಚಾರಗಳೆಲ್ಲವೂ ಕೂಡ ಚೆನ್ನಾಗಿದ್ದಾಗ ಉತ್ತಮ ಆರೋಗ್ಯವನ್ನು ಜೀವನದಲ್ಲಿ ಸಾಗಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುವಂತಹದ್ದು. ಅದನ್ನೇ ಬಸವಣ್ಣವರ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಒಂದೇ ಮಾತಿನಲ್ಲಿ ಬಿಟ್ಟರು.
ಸ್ವರ್ಗ ನರಕ ಯಾವುದಿದೆಯಪ್ಪ ಅಂದ್ರೆ ಆಚಾರವನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ಅದೇ ಸ್ವರ್ಗವಾಗುವಂಥದ್ದು. ಯಾರು ಅನಾಚಾರವನ್ನು ಮಾಡ್ತಾರೋ ಅವರೇ ನರಕ ಅನುಭವಿಸುವಂಥದ್ದು. ಆದರೆ ಇಂದಿನ ದಿವಸಗಳಲ್ಲಿ ನಾವೆಲ್ಲ ಒತ್ತಡದ ಬದುಕಿನಲ್ಲಿ ಬದುಕ್ತಾ ಇದ್ದೇವೆ. ಆಹಾರದಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇದೆ. ಇಂದಿನ ಆಹಾರಕ್ಕೂ ಬಹಳ ಬದಲಾವಣೆ ಇದೆ. ಹಿಂದೆ ಆಹಾರ ಬಹಳ ಶುದ್ಧವಾಗಿರ್ತಾ ಇತ್ತು. ಆದರೆ ಇವತ್ತಿನ ಒಂದು ಔಟ್ಸ್ಕಟ್ಸಲ್ಲಿ ಹೊರಾವರಣದಲ್ಲಿ ಪಾಟೀಲ್ ಅವರ ಕುಟುಂಬದ ಲಿಂಗರಾಜ್ ಪಾಟೀಲ್ರು ಮತ್ತು ಕುಟುಂಬದ ಸದಸ್ಯರು ಪ್ರಾರಂಭಿಸಿರುವಂತಹ ಮಾನವೀಯ ಕಲ್ಯಾಣ ಟ್ರಸ್ಟ್ ಇದರ ಆಶ್ರಯದಲ್ಲಿ ಆನಂದ ಕುಟುಂಬ ಮತ್ತು ಕರುಜೀವ ಸಂಸ್ಥೆಗಳ ಒಂದು ಸಾಂಪ್ರದಾಯಿಕ ಉದ್ಘಾಟನೆಯ ಶುಭೋತ್ಸವದಲ್ಲಿ ನಾವೆಲ್ಲ ಸೇರಿದ್ದೇವೆ. ನೀವೆಲ್ಲ ಅದನ್ನು ಈಗ ವೀಕ್ಷಣೆ ಮಾಡಿದ್ದೀವಿ. ನೋಡಿಕೊಂಡೆ ಯಾಕಾದ್ರೂ ಅನಿಸ್ಬೋದು ಗುಲ್ಬರ್ಗಕ್ಕಿಂತ ಬಹಳ ದೊಡ್ಡದಾಯಿತು. ಅಲೋಪತಿ ಹಾಸ್ಪಿಟ್ಲ್ ಇದ್ರೆ ಏನೋ ವಿಶೇಷ ಅಂತ ಅನಿಸೋದಿಲ್ಲ. ಆದರೆ ಆಯುರ್ವೇದ ಹಾಸ್ಪಿಟ್ಲು ಮತ್ತು ಹಿರಿಯ ನಾಗರಿಕರಿಗೆ ಬೇಕಾದಂಥ ಎಲ್ಲ ಅನುಕೂಲತೆಗಳನ್ನು ಒದಗಿಸಿದ್ದಾರೆ. ಪೂಜ್ಯ ಪ್ರಸ್ತಾಪಿಸಿದ್ದಾರೆ. ಮನುಷ್ಯನಿಗೆ ಆರೋಗ್ಯ ಅತ್ಯಂತ ಮುಖ್ಯ. ಶರೀರ ಆರೋಗ್ಯ ಒಂದು ಚೆನ್ನಾಗಿದ್ದರೆ ಮನುಷ್ಯ ಏನು ಬೇಕಾದ್ರೂ ಸಾಧ್ಯ. ಆರೋಗ್ಯ ಒಂದು ತೊಂದರೆ ಮಾಡಿದ್ರೆ ಮನುಷ್ಯನಿಗೆ ಅವನ ಅರ್ಧ ಶಕ್ತಿ ಎಲ್ಲ ಮುಂದೋಗುತ್ತೆ. ಎಷ್ಟೋ ಸಾರಿ ನೀವು ಹೇಳ್ಕೊಂಡು ಬೇರೆ ಏನೋ ಕೇಳ್ಬೋದು. ನನಗೆ ಇನ್ನೂ ಮಾಡಬೇಕು ಅಂತ ಆಸೆ ಇದೆ, ಆರೋಗ್ಯ ನನಗೆ ಉತ್ತರ ಕೊಡ್ತಾ ಇರುತ್ತೆ. ಅಂದರೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದು ಮನುಷ್ಯನ ಕೈಲೇ ಇದೆ. ಕೆಲವು ಆನುವಂಶಿಕ ರೋಗಗಳಿರುತ್ತೆ, ಅದು ಅನಿವಾರ್ಯ. ಅದನ್ನು ಆನುವಂಶಿಕವಾಗಿ ಬರುವಂಥ ಕಾಯಿಲೆಗಳನ್ನು ಮನುಷ್ಯ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಆದರೆ ಅವನೇ ಸೃಷ್ಟಿ ಮಾಡಿಕೊಡುವಂಥ ಕಾಯಿಲೆಗಳಿಂದ ವಿಮುಖನಾಗಿ ಇರಲಿಕ್ಕೆ ಸಾಧ್ಯ ಇದೆ. ಇವೆರಡಕ್ಕೂ ಮುಖ್ಯವಾಗಿ ಅಂಶವನ್ನು ಗಮನಿಸಬೇಕಾದಂಥದ್ದು. ಡಯಾಬಿಟಿಕ್ ಇರ್ಬೋದು, ಬೇರೆ ಹಾರ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿರ್ಬೋದು, ಇದೆಲ್ಲ ವಂಶೀಯ ಆನುವಂಶಿಕವಾಗಿ ಬರ್ತಕ್ಕಂಥದ್ದು. ಆದರೆ ಆರೋಗ್ಯದಲ್ಲಿ ಎಚ್ಚರಿಕೆಯಾಗಿದ್ದರೆ ಅದರ ಒಂದು ತೀವ್ರತೆಯನ್ನು ಕೂಡ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇದೆ. ಮನುಷ್ಯ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕಾದದ್ದು ವೈದ್ಯರುಗಳ ಪೂಜ್ಯ ಸಿದ್ಧಗಂಗಾ ಪ್ರಸ್ತಾಪ ಮಾಡಿದ್ರು. ಆಹಾರವೇ ಔಷಧಿಯಾಗಬೇಕು ಅಂತ. ಆದರೆ ಇವತ್ತು ಅದು ವಿರುದ್ಧವಾಗಿದೆ. ಔಷಧಿಯೇ ಆಹಾರವಾಗಿದೆ. ಭಾಳ ಜನಕ್ಕೆ ಈಗ ಭಾಳ ಜನ ಸೀನಿಯರ್ ಸಿಟಿಸನ್ಸ್ಗೆ ಅವ್ರ ಮಕ್ಕಳೆಲ್ಲ ಕೊಟ್ಟಿರ್ತಾರೆ. ಪ್ಲಾಸ್ಟಿಕ್ ಬಾಕ್ಸ್ ಇರುತ್ತೆ. ಬೆಳಗ್ಗೆ 6 ಗುಳಿಗೆ, ಸಂಜೆ 8 ಗಂಟೆ, ರಾತ್ರಿ 8 ಔಷಧಿ ಗುಳಿಗೆಗಳನ್ನ ಡೇಟ್ ಹಾಕಿ ಮಾಡಿ ಕೊಟ್ಟಿರ್ತಾರೆ. ಅದು ಅನಿವಾರ್ಯ ಅಂದರೆ. ಆದರೆ ಮನುಷ್ಯನಿಗೆ ಆಹಾರದಲ್ಲಿ ಸಂಯಮ ಇಟ್ಕೊಳ್ಳಿಕ್ಕೆ ಸಾಧ್ಯ ಅಂತಂದರೆ ಅದರ ಪ್ರಶ್ನೆ ಇದು. ಮನುಷ್ಯ ತನ್ನ ಬಾಯಿರುಚಿಗೆ ಬೇಕಾದಂಥ ಆಹಾರಗಳನ್ನು ಸೇವಿಸ್ತಾ ಇದ್ದಾರೆ. ಇವಾಗ ಮನುಷ್ಯನಿಗೆ ಡಯಾಬಿಟಿಕ್ ಇರುತ್ತೆ ಅಂತ ಸುಮ್ಮನೆ ಗಮನಿಸ್ತಾ ಇದೆ. ಅವ್ರು ಸಿಹಿ ತಿನ್ನಲೇಬಾರ್ದು ಅಂತ ಹೇಳಿದ್ದಾರೆ. ಆದರೆ ಮನೆಯಲ್ಲಿ ವಿಶೇಷ ಆದರೆ ಅವನೇ ಸ್ವೀಟ್ ಕೇಳ್ತಾರೆ. ಮನೆಯವ್ರು ತಿನ್ನೋಕ್ಕಿಲ್ಲ ಅಂತಂದ್ರೆ ಇಲ್ಲ ವಿಶೇಷ ಇದೆ ಬಿಡೋಕ್ಕಾಗಲ್ಲ ಕೊಡು ಅಂತ ಹೇಳ್ತಾರೆ. ಒಂದು ದಿವಸ ತಿಂದರೆ ಏನೂ ಆಗಲ್ಲ ಅಂದರೆ ಮತ್ತೆ ಅದೇ ಆಗುತ್ತೆ. ಹೀಗೆ ಆಹಾರದ ಕಾರಣದಿಂದಾಗಿ ಮನುಷ್ಯ ಆಹಾರ, ವ್ಯಾಯಾಮ, ವಿಹಾರ ಸೂಕ್ತವಾದ ಮನುಷ್ಯನ ಭಗವಂತ ಇಷ್ಟು ಒಳ್ಳೆಯ ಶರೀರ ಕೊಟ್ಟಿದ್ದಾನೆ. ಯಾವ ಜಗತ್ತಿನಲ್ಲಿ ಯಾರು ತಯಾರಿಕೆ ಮಾಡಲಿಕ್ಕೆ ಸಾಧ್ಯ ಇದೆ ಇರುವಂಥ ಅದ್ಭುತವಾದ ಕೊರತೆ ಇರೋದು ಮನುಷ್ಯನ ಶರೀರ ಇರ್ಬೋದು, ಪ್ರಾಣಿ ಶರೀರ ಇರ್ಬೋದು. ಯಾವ ವಿಜ್ಞಾನವೂ ಕೂಡ ಮನುಷ್ಯನ ತಯಾರು ಮಾಡಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಭಗವಂತ ಕೊಟ್ಟಿರುವಂಥ ಶರೀರವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಿರೇರತಾಃ ಶ್ರೀರಂಗೈಃ ಸುಷ್ಠುವಾಗುಂ ಸಸ್ತನೋಭಿಃ ವಿಷೇಮ ದೇವಹಿತಂ ಯದಾಯುಃ ತದನಂತರ ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್ ಅವರು ಮಾತನಾಡಿ ಎಸ್ಎಸ್ ಪಾಟೀಲ್ ಕುಟುಂಬದ ಜನ ಸೇವೆಯನ್ನು ಕೊಂಡಾಡಿದರು. ಆರೋಗ್ಯ ದೃಷ್ಟಿಯಿಂದ ನಿರ್ವಹಿಸುತ್ತಿರುವ ಈ ಮಾನವೀಯ ಕಲ್ಯಾಣ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ಶ್ರೀ ಶಿವರಾತ್ರಿ ದೇಶಿ ಕೇಂದ್ರ ಮಹಾಸ್ವಾಮಿಗಳು, ಸುತ್ತೂರು ಮಠ
ಪೂಜ್ಯರ ಪಾದಕ್ಕೆ ನಮಸ್ಕರಿಸಿ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ತುಮಕೂರು ಪೂಜ್ಯರ ಪಾದಕ್ಕೆ ನಮಸ್ಕರಿಸಿ ಶ್ರೀ ಲಿಂಗರಾಜ್ ಪಾಟೀಲ್ ಅವರಿಗೆ ಮತ್ತು ಸಿದ್ದು ಪಾಟೀಲ್ ಅವರಿಗೆ ಮತ್ತು SS ಪಾಟೀಲ್ ಧರ್ಮಪತ್ನಿಯಾದ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅವರನ್ನು ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಇದು SS ಪಾಟೀಲ್ ಅವರು ಮತ್ತು ನಮ್ಮ ಶಂಕರರಾವ್ ಗಿಲ್ಡಾ ಅವರು ಇವರೆಲ್ಲ ಭಾಳ ಇಂಟ್ರೆಸ್ಟೆಡ್ ನೇಚರ್ ಇವರು ಇದಕ್ಕೆ. ಏಕೆಂದರೆ ಗುಲ್ಬರ್ಗ ಒಳಗೆ ಇಷ್ಟು ದೊಡ್ಡ ಪ್ರಮಾಣದಾಗ ಖರ್ಚು ಮಾಡಿ ಇಷ್ಟು ದೊಡ್ಡ ಏನು ನೋಡಿದ್ರೆ ನಮ್ಗೆ ಕೇರಳ ಒಳಗೆ ನೋಡೋದಕ್ಕೆ ಇದೆ. ಕೇರಳದ ಒಂದು 10% ಕಮ್ಮಿ ಇದ್ದಿರಬೇಕು. ಯಾಕೆಂದ್ರೆ 90% ಕೇರಳ ಟೈಪ್ ಇದೆ. ಎಲ್ಲ ಒಳ್ಳೆ ಇಕ್ವಿಪ್ಮೆಂಟ್ಸ್ಗಳಿದೆ ಮತ್ತು ನುರಿತಂಥ ಸ್ಟಾಫ್ ಇದೆ. ಅದಕ್ಕೆ ಇದು ಒಳ್ಳೆ ಸಕ್ಸಸ್ಫುಲ್ ಆಗ್ತದೆ ಅಂತ ಹೇಳೋಕ್ಕೆ ನಾನು ತುಂಬ ಹೆಮ್ಮೆ ಅಂತ ಹೇಳೋಕ್ಕೆ ಇಚ್ಛಪಡುತ್ತೇನೆ. ಧನ್ಯವಾದ. ಸಮಾರಂಭದಲ್ಲಿ ಮಾನವೀಯ ಕಲ್ಯಾಣ ಟ್ರಸ್ಟ್ನ ಟ್ರಸ್ಟಿ ಹಾಗೂ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಪಾಟೀಲ್, ಡಾಕ್ಟರ್ ಕುಸ್ತೋ, ಟ್ರಸ್ಟ್ ಸದಸ್ಯರಾದ ಸಿದ್ದು ಪಾಟೀಲ್, ಮುಖಂಡರಾದ ಪದ್ಮಜಾ ಪಾಟೀಲ್, ಡಾಕ್ಟರ್ ಶಾಲಿನಿ, ಡಾಕ್ಟರ್ ಪೂಜಾ, ಡಾಕ್ಟರ್ ರೇಖಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.